ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂದು ಹೇಳಿದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿನ 19ನೇ ಪುಸ್ತಕವಾಗಿರುವ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ನೀವು ಈ ಕಾರ್ಯಕ್ರಮಗಳ ಮೂಲಕ ಆತ್ಮೀಕ ಆಶೀರ್ವಾದಗಳನ್ನು, ಅಭಿವೃದ್ಧಿಯನ್ನು ಹೊಂದುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 6ನೇ ವಚನದ ಧ್ಯಾನವನ್ನು ಮುಂದುವರಿಸಿ 20ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು 4ನೆಯ ಅಪಾಯ ಸಂಕೇತವಾಗಿರುವ ಭ್ರಷ್ಟರಾಗಿ ಹೋಗುವ ಆಪತ್ತಿನ ಕುರಿತು ತಿಳಿದುಕೊಂಡೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ ಮೊದಲಿನ 10 ವಚನಗಳನ್ನು ಧ್ಯಾನ ಮಾಡಲಿದ್ದೇವೆ. ಈ 7ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು ಎಂಬುದಾಗಿರುತ್ತದೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನಾಪೂರ್ವಕವಾಗಿಯೂ ಪವಿತ್ರಾತ್ಮನ ಸಹಾಯದಿಂದಲೂ ಬಹಳ ಗಮನವಿಟ್ಟು ವೀಕ್ಷಿಸಬೇಕೆಂದು ನಿಮ್ಮನ್ನು ಬಹು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದಂಥ ನಮ್ಮ ಪ್ರಭುವು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅತೀ ಪರಿಶುದ್ಧ ನಾಮದಲ್ಲಿ ತಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬನ್ನಿರಿ, ದೇವರ ಮಹಾಕೃಪೆಯನ್ನು ಹಾಗೂ ಆತನ ಮಾರ್ಗದರ್ಶನವನ್ನು ಆಶ್ರಯಿಸಿಕೊಂಡು ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ ಪ್ರಾರಂಭದ 10 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು ಎಂಬುದಾಗಿ. ಇಲ್ಲಿಂದ ಮುಂದೆ ಇಬ್ರಿಯರ ಪತ್ರಿಕೆಯು ಜೀವಿಸುವ ಯೇಸು ಈ ಗಳಿಗೆಯಲ್ಲಿ ದೇವರ ಬಲಗಡೆಯಲ್ಲಿ ಇದ್ದಾನೆ ಎಂಬ ವಿಷಯವನ್ನು ವ್ಯವಹರಿಸುತ್ತದೆ. ಈ ವಿಷಯವು ಇಂದು ಸಭೆಯಲ್ಲಿ ನಿಜವಾಗಿಯೂ ಅಲಕ್ಷ್ಯ ಮಾಡಲ್ಪಟ್ಟಿದೆ. ನೋಡಿರಿ, ನಾವು ಬರೀ ಯೇಸು ಕ್ರಿಸ್ತನ ಶ್ರಮೆ, ಮರಣ ಹಾಗೂ ಪುನರುತ್ಥಾನದ ಕುರಿತು ಮಾತಾಡುತ್ತೇವೆ. ಸರಿ, ಅದು ನಿಜವಾಗಿಯೂ ಅದ್ಭುತವಾದದ್ದೇ ಆಗಿದೆ. ಆದರೆ ನಾವು ಮುಂದುವರೆದು ಇಂದು ಜೀವಿಸುತ್ತಿರುವ ಹಾಗೂ ದೇವರ ಬಲಗಡೆಯಲ್ಲಿ ಆಸೀನನಾಗಿ ನಮಗೋಸ್ಕರ ಸೇವೆಯನ್ನು ಸಲ್ಲಿಸುತ್ತಿರುವ ಜೀವದಿಂದಿರುವ ಕ್ರಿಸ್ತನವರೆಗೂ ಹೋಗಬೇಕಾಗಿದೆ. ಈಗ ಯೇಸುಕ್ರಿಸ್ತನ ಆ ಸೇವೆಯ ನೈಜತ್ವವು ನಮ್ಮ ಆತ್ಮೀಕ ಜೀವಿತವನ್ನು ಪರೀಕ್ಷೆಗೆ ಒಳಪಡಿಸುವಂಥದ್ದಾಗಿರುತ್ತದೆ. ಇಬ್ರಿಯರ ಪುಸ್ತಕದ ಈ ಅಧ್ಯಾಯದ ಸತ್ಯವು ನಮ್ಮ ಆತ್ಮೀಕ ಜೀವಿತದ ಮೇಲೆ ಹೇಗೆ ಪ್ರಭಾವಿತವಾಗಿರುತ್ತದೆ ಎಂಬ ಅಳತೆಗೋಲನ್ನು ನಾವು ನೋಡಲಿದ್ದೇವೆ. ನೋಡಿರಿ ಪ್ರಿಯರೇ, ಇಬ್ರಿಯರ ಗ್ರಂಥಕರ್ತನು ಮೆಲ್ಕಿಜೆದೇಕನ ಯಾಜಕತ್ವಕ್ಕೂ ಆರೋನನ ಯಾಜಕತ್ವಕ್ಕೂ ಪರಸ್ಪರ ಹೋಲಿಕೆಯನ್ನು, ಭೇದವನ್ನು ತೋರಿಸಲಿರುವನು. ಬನ್ನಿರಿ, ನಮ್ಮ ಧ್ಯಾನವನ್ನು ಆರಂಭಿಸುವ ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ ಮೊದಲನೇ ವಚನವನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನವನ್ನು ಗಮನಿಸಿರಿ. ಈ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನೂ ಆಗಿದ್ದನು. ರಾಜರನ್ನು ಹೊಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕಳೆದ ಅಧ್ಯಾಯದ ಕೊನೆಯಲ್ಲಿ ಯೇಸು ಕ್ರಿಸ್ತನು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು ಎಂಬುದನ್ನು ನೋಡಿಕೊಂಡೆವು. ಅದನ್ನೇ ಮುಂದುವರಿಸುತ್ತಾ ಗ್ರಂಥಕರ್ತನು ಈ 7ನೇ ಅಧ್ಯಾಯವನ್ನು ಈ ಮೆಲ್ಕಿಜೆದೇಕನು ಎಂಬುದಾಗಿ ಪ್ರಾರಂಭಿಸುತ್ತಾನೆ. ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯ 17ರಿಂದ 24 ವಚನಗಳಲ್ಲಿ ದಾಖಲಾಗಿರುವ ಚರಿತ್ರೆಯಲ್ಲಿ ನೋಡುವ ಪ್ರಕಾರ ಮೆಲ್ಕಿಜೆದೇಕನು ಸಾಲೇಮಿನ ಅರಸನು ಮತ್ತು ಪರಾತ್ಪರನಾದ ದೇವರ ಯಾಜಕನೂ ಆಗಿದ್ದನು. ಪ್ರಾಮಾಣಿಕವಾಗಿ ಹೇಳಬೇಕಾದರೆ ಆದಿಕಾಂಡ ಪುಸ್ತಕ 14ನೇ ಅಧ್ಯಾಯದಲ್ಲಿ ಈ ಮೆಲ್ಕಿಜೆದೇಕನ ಕುರಿತು ಹೆಚ್ಚಾಗಿ ಏನೂ ಬರೆದಿಲ್ಲವಾದ್ದರಿಂದ ನಾವು ಖಂಡಿತವಾಗಿಯೂ ಅವನನ್ನು ಮರೆತು ಹೋಗಬಹುದು. ಆದರೆ ದೇವರಾತ್ಮನು ಅವನನ್ನು ಮರೆತಿರುವುದಿಲ್ಲ. ಕೀರ್ತನೆಗಳು 110ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಮೆಸ್ಸಿಯನಾದ ಯೇಸು ಕ್ರಿಸ್ತನ ಕುರಿತು
ಪ್ರವಾದನೆ ಇರುವುದನ್ನು ನಾವು ನೋಡುತ್ತೇವೆ. ಕೀರ್ತನೆಗಳು 110ನೇ ಅಧ್ಯಾಯ 4ನೇ ವಚನದಲ್ಲಿ ನೀನು ಸದಾಕಾಲವೂ ಮೆಲ್ಕಿಜೇದೇಕನ ತರಹದ ಯಾಜಕನು ಎಂಬುದಾಗಿ ನೋಡುತ್ತೇವೆ. ದಯಮಾಡಿ ಗಮನವಿಟ್ಟು ಆಲಿಸಿರಿ. ಹಳೆಯ ಒಡಂಬಡಿಕೆಯಲ್ಲಿ ಮೆಲ್ಕಿಜೇದೇಕನ ಕುರಿತು ಹೆಚ್ಚಾಗಿ ನೋಡದೇ ಇದ್ದರೂ ಈ ಇಬ್ರಿಯರ ಗ್ರಂಥದಲ್ಲಿ ಅವನ ಕುರಿತು ಕೆಲವು ಸಂಗತಿಗಳು ಇರುವುದನ್ನು ನಾವು ನೋಡುವರಾಗಿದ್ದೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರಿಂದ ಮೆಲ್ಕಿಜೇದೇಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ಎಂಬುದಾಗಿಯೂ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಸದಾಕಾಲವೂ ಮೆಲ್ಕಿಜೇದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಎಂಬುದಾಗಿಯೂ, ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಮೆಲ್ಕಿಜೇದೇಕನು ಸಾಲೇಮಿನ ಅರಸನು, ಪರಾತ್ಪರನಾದ ದೇವರ ಯಾಜಕನೂ ಆಗಿದ್ದನು, ರಾಜರನ್ನು ಹೊಡೆದು ಹಿಂತಿರುಗಿ ಬರುತ್ತಿದ್ದ ಅಬ್ರಹಾಮನನ್ನು ಎದುರುಗೊಂಡು ಅವನನ್ನು ಆಶೀರ್ವದಿಸಿದನು ಎಂಬುದಾಗಿಯೂ ನೋಡುತ್ತೇವೆ. ನೋಡಿರಿ, ಈ 7ನೇ ಅಧ್ಯಾಯದಲ್ಲಿ ಮೆಲ್ಕಿಜೇದೇಕನ ಕುರಿತು ನಾವು ಹೆಚ್ಚಾಗಿ ನೋಡಲಿದ್ದೇವೆ. ಈ ಅಧ್ಯಾಯದ ಕೀಲಿಕೈ ವಚನವು 17ನೇ ವಚನವಾಗಿರುತ್ತದೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನ ವಿಷಯದಲ್ಲಿ ನೀನು ಸದಾಕಾಲವೂ ಮೆಲ್ಕಿಜೇದೇಕನ ತರಹದ ಯಾಜಕನಾಗಿದ್ದೀಯೆಂದು ಹೇಳಿದೆಯಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಮೆಲ್ಕಿಜೇದೇಕನ ತರಹದ ಮಹಾಯಾಜಕನು ಎಂಬುದನ್ನು ನಾವು ನೋಡಲಿರುವುದರಿಂದ ಮೆಲ್ಕಿಜೇದೇಕನ ಕುರಿತು ಸಾಧ್ಯವಾದಷ್ಟು ಎಲ್ಲವನ್ನೂ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈಗ ದಯಮಾಡಿ ನನ್ನೊಂದಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ, ಅಂದರೆ ಸಮಾಧಾನ ರಾಜ ಎಂಬುದಾಗಿ ನೋಡುತ್ತೇವೆ. ಕೆಲವರು ಸಾಲೇಮ್ ಎಂಬುದನ್ನು ಯೆರೂಸಲೇಮ್ ಎಂಬುದಾಗಿ ಹೇಳುವುದುಂಟು. ಆದರೆ ಅದು ಸರಿಯಾದದ್ದಲ್ಲ ಎಂದು ನನಗೆ ಅನಿಸುತ್ತದೆ. ನೋಡಿರಿ, ಸಾಲೇಮ್ ಎನ್ನುವುದು ಒಂದು ಸ್ಥಳದ ಹೆಸರಾಗಿರುವುದಿಲ್ಲ. ಸಾಲೇಮ್ ಎಂಬ ಪದದ ಅರ್ಥವು ಸಮಾಧಾನ ಎಂಬುದಾಗಿ. ಮೆಲ್ಕಿಜೇದೇಕನು ಯೆರೂಸಲೇಮಿನ ಅರಸನಾಗಿದ್ದನು ಎಂಬುದಾಗಿ ಗ್ರಂಥಕರ್ತನು ಹೇಳುವುದಿಲ್ಲ. ಅವನು ಅಂದಿನ ಕಾಲದಲ್ಲಿ ಸಮಾಧಾನವನ್ನು ಉಂಟು ಮಾಡಬಲ್ಲ ಮನುಷ್ಯನಾಗಿದ್ದನು. ಅವನು ವಾಸ್ತವಿಕವಾಗಿ ಯಾವುದೋ ಒಂದು ಊರಿನ ಅರಸನಾಗಿದ್ದಿರಬಹುದು. ಹಾಗೆಂದ ಮಾತ್ರಕ್ಕೆ ಅವನು ಯೆರೂಸಲೇಮಿನ ಅರಸನಾಗಿರುವುದಿಲ್ಲ. ಆದರೆ ಅವನು ಸಮಾಧಾನದ ಅರಸನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಮೆಲ್ಕಿಜೇದೇಕನು ನೀತಿರಾಜನಾಗಿದ್ದನು. ಅದುವೇ ಆ ಹೆಸರಿನಲ್ಲಿರುವ ಅರ್ಥವಾಗಿದೆ. ನೋಡಿರಿ, ಇಬ್ರಿಯ ಭಾಷೆಯ ಮೆಲೆಕ್ ಎಂಬುವುದು ರಾಜನು ಅಥವಾ ಅರಸನು ಎಂಬ ಅರ್ಥವನ್ನು ಕೊಡುತ್ತದೆ, ಮತ್ತು ಟ್ಸಿಡೇಕ್ ಎಂಬುದು ನೀತಿ ಎಂಬ ಅರ್ಥವನ್ನು ಕೊಡುತ್ತದೆ. ಆದ್ದರಿಂದಲೇ ಪ್ರವಾದಿಯಾದ ಯೆರೆಮೀಯನು ಯೆಹೋವ ಟ್ಸಿಡ್ಕೇನು ಕುರಿತು ಮಾತಾಡುತ್ತಾನೆ. ಅಂದರೆ ಅದರ ಅರ್ಥವು ಯೆಹೋವನೇ ನಮ್ಮ ನೀತಿ ಎಂಬುದಾಗಿ. ಪ್ರಿಯರೇ, ಮೆಲ್ಕಿಜೇದೇಕನು ಯೇಸುಕ್ರಿಸ್ತನ ನಮೂನೆಯಾಗಿದ್ದು ಆತನನ್ನು ಹಲವಾರು ವಿಭಿನ್ನ ರೀತಿಗಳಲ್ಲಿ ಪ್ರತಿನಿಧಿಸುತ್ತಾನೆ. ಅವನು ಸಮಾಧಾನದ ಅರಸನು, ಅವನು ನೀತಿರಾಜನು. ಯೇಸುಕ್ರಿಸ್ತನು ನಮ್ಮ ಅರಸನಾಗಿರುವನು, ಆತನು ನೀತಿವಂತನಾಗಿರುವನು ಮತ್ತು ಆತನು ನಮಗಾಗಿ ನೀತಿಯಾಗಿ ಮಾಡಲ್ಪಟ್ಟನು. ಮೆಲ್ಕಿಜೇದೇಕನು ಪರಾತ್ಪರನಾದ ದೇವರ ಯಾಜಕನಾಗಿದ್ದನು. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಮ್ಮ ಶ್ರೇಷ್ಠವಾದ ಮಹಾಯಾಜಕನಾಗಿರುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 3ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಅವನಿಗೆ ತಂದೆಯೂ ತಾಯಿಯೂ ವಂಶಾವಳಿಯೂ ಇಲ್ಲ, ಜನ್ಮದ ಆರಂಭವೂ ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಅವನು ನಿರಂತರವಾಗಿ ಯಾಜಕನಾಗಿರುವವನೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಲ್ಲಿ ಮೆಲ್ಕಿಜೇದೇಕನು ಯೇಸುಕ್ರಿಸ್ತನ ಚಿತ್ರಣವಾಗಿದ್ದಾನೆ ಮತ್ತು ಇನ್ನೊಂದು ರೀತಿಯಲ್ಲಿ ಯೇಸುಕ್ರಿಸ್ತನ ನಮೂನೆಯಾಗಿದ್ದಾನೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಿತ್ಯತ್ವದಿಂದ ಬಂದು ನಿತ್ಯತ್ವದಲ್ಲಿ ಹೋಗುವವನಾಗಿದ್ದಾನೆ. ಆತನಿಗೆ ಆದಿಯೂ ಅಂತ್ಯವೂ ಇರುವುದಿಲ್ಲ. ಆತನೇ ಆದಿಯೂ ಅಂತ್ಯವೂ ಆಗಿದ್ದಾನೆ.
ನಾವು ಗತಕಾಲದಲ್ಲಿ ಆತನಿಗಿಂತ ಹಿಂದಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ ಮತ್ತು ಭವಿಷ್ಯತ್ತಿನಲ್ಲಿ ಆತನಿಗಿಂತ ಮುಂದೆ ಹೋಗಲೂ ಸಹ ಆಗುವುದಿಲ್ಲ. ಆತನು ಎಲ್ಲ ಸಮಯವನ್ನು, ಎಲ್ಲ ನಿತ್ಯತ್ವವನ್ನು ಆವರಿಸಿಕೊಂಡವನಾಗಿದ್ದಾನೆ. ಈಗ ಇದನ್ನೆಲ್ಲ ಚಿತ್ರಣ ಮಾಡುವ ಒಬ್ಬ ವ್ಯಕ್ತಿಯನ್ನು ನಾವು ಹೇಗೆ ಕಂಡುಹಿಡಿಯಬಹುದು? ನೋಡಿರಿ, ಆ ವ್ಯಕ್ತಿಯು ಮೆಲ್ಕಿಜೆದೇಕನಾಗಿದ್ದು ಅವನು ವಂಶಾವಳಿಗಳ ಪುಸ್ತಕವಾಗಿರುವ ಆದಿಕಾಂಡದಲ್ಲಿ ನಮಗೆ ಸಿಗುತ್ತಾನೆ. ಈ ಆದಿಕಾಂಡ ಪುಸ್ತಕದಲ್ಲಿ ಆದಾಮನು ಇಂತಿಂಥವರನ್ನು ಪಡೆದನು, ಅವನು ಇಂತಿಂಥವರನ್ನು ಪಡೆದನು ಎಂಬುದಾಗಿ ಮುಂದುವರಿಯುತ್ತಾ ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬ ಮತ್ತು ಏಸಾವನನ್ನು ಪಡೆದನು ಎಂಬುದಾಗಿ ಹೀಗೆ ಮುಂದುವರಿಯುತ್ತಾ ಹೋಗುತ್ತದೆ. ಇಂಥ ವಂಶಾವಳಿಗಳ ಪುಸ್ತಕದಲ್ಲಿ ಮೆಲ್ಕಿಜೆದೇಕನು ಪವಿತ್ರ ಗ್ರಂಥದ ಪುಟಗಳ ಮೇಲೆ ಎಲ್ಲಿಂದಲೋ ನಡೆದುಕೊಂಡು ಬರುತ್ತಾನೆ ಮತ್ತು ಪುನಃ ಯಾರಿಗೂ ಸಿಕ್ಕದಂತೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಯಾಕೆ ದೇವರು ಮೆಲ್ಕಿಜೆದೇಕನ ವಂಶಾವಳಿಯನ್ನು ತೋರಿಸಿರುವುದಿಲ್ಲ? ಯಾಕಂದರೆ ಮೆಲ್ಕಿಜೆದೇಕನು ಯಾಜಕತ್ವದಲ್ಲಿರುವ ಯೇಸು ಕ್ರಿಸ್ತನ ನಮೂನೆ ಆಗಬೇಕಾಗಿತ್ತು. ಕೀರ್ತನೆಗಳು 110ನೇ ಅಧ್ಯಾಯದಲ್ಲಿರುವ ಪ್ರವಾದನೆಯಿಂದ ನಾವು ನೋಡುವುದಾದರೆ ಮೆಲ್ಕಿಜೆದೇಕನು ಕ್ರಿಸ್ತನ ಚಿತ್ರಣವಾಗಿದ್ದಾನೆ ಮತ್ತು ಅದರಲ್ಲಿ ಕರ್ತನಾದ ಯೇಸುವು ನಿತ್ಯನಾದ ದೇವರಾಗಿದ್ದಾನೆ. ಆತನು ದೇವರ ಮಗನಾಗಿರುವುದರಿಂದ ಆತನು ಯಾಜಕನಾಗಿದ್ದಾನೆ ಮತ್ತು ಸತತವಾಗಿಯೂ ಯಾಜಕನಾಗಿದ್ದಾನೆ. ಅಂದರೆ ಆತನು ಯಾಜಕನಾಗಿಯೇ ಮುಂದುವರಿಯುತ್ತಾನೆ. ಯಾಜಕತ್ವದಲ್ಲಿ ಯಾವ ಬದಲಾವಣೆ ಇರುವುದಿಲ್ಲ, ಯಾಕಂದರೆ ಆತನು ನಿತ್ಯನಾಗಿದ್ದಾನೆ. ಆದಿಕಾಂಡ ಪುಸ್ತಕದಲ್ಲಿ ಅಬ್ರಾಮನು ಪರೀಕ್ಷೆಗೆ ಒಳಪಡುವ ಸಮಯಕ್ಕೆ ಸರಿಯಾಗಿ ಮೆಲ್ಕಿಜೆದೇಕನು ಬಂದಿರುವುದನ್ನು ನಾವು ನೋಡುತ್ತೇವೆ ಮತ್ತು ಆ ಸಮಯದಲ್ಲಿ ಅವನು, ಅಂದರೆ ಅಬ್ರಾಮನಿಗೆ ಉತ್ತೇಜನವನ್ನು ನೀಡಲು ಹಾಗೂ ಅವನನ್ನು ಬಲಪಡಿಸಲು ಯಾರೋ ಒಬ್ಬರ ಅವಶ್ಯಕತೆ ಅವನಿಗಿತ್ತು. ಆ ಸಮಯದಲ್ಲಿ ಪರಾತ್ಪರನಾದ ದೇವರ ಯಾಜಕನಾದ ಮೆಲ್ಕಿಜೆದೇಕನು ರೊಟ್ಟಿಯನ್ನು, ದ್ರಾಕ್ಷಾರಸವನ್ನು ತೆಗೆದುಕೊಂಡು ಬಂದನು. ನೋಡಿರಿ, ಸತ್ಯವೇದದಲ್ಲಿ ದೇವರನ್ನು ಪರಾತ್ಪರನಾದ ದೇವರು ಎಂಬುದಾಗಿ ಕರೆದಿರುವುದು ಇದೇ ಮೊದಲನೇ ಸಾರಿಯಾಗಿರುತ್ತದೆ. ಪ್ರಿಯರೇ, ಅಬ್ರಾಮನು ಬಿಡಿಸಿಕೊಂಡು ಬಂದಿದ್ದ ಜನರನ್ನು ತನಗೆ ಒಪ್ಪಿಸುವಂತೆ ಸೊದೋಮಿನ ರಾಜನು ಪ್ರಸ್ತಾಪವನ್ನು ನೀಡುತ್ತಿದ್ದ ಅದೇ ಸಮಯದಲ್ಲಿ ಮೆಲ್ಕಿಜೆದೇಕನು ಬಂದು ಅಬ್ರಾಮನಿಗೆ ತನ್ನ ಸೇವೆಯನ್ನು ಸಲ್ಲಿಸಿದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಆತನು ನಮಗೆ ತನ್ನ ಸೇವೆಯನ್ನು ಸಲ್ಲಿಸುವನಾಗಿದ್ದಾನೆ. ಹೌದು, ಆತನು ಜೀವಿಸುವ ಕ್ರಿಸ್ತನಾಗಿದ್ದಾನೆ ಮತ್ತು ಜೀವಿಸುವ ಯೇಸು ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 4ನೇ ವಚನವನ್ನು ಓದುವಾಗ, ಈ ಮನುಷ್ಯನು ಎಷ್ಟು ದೊಡ್ಡವನೆಂದು ಆಲೋಚಿಸಿರಿ. ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ತಾನು ಸುಲುಕೊಂಡು ಬಂದ ಶ್ರೇಷ್ಠ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಅಬ್ರಹಾಮನು ಮೆಲ್ಕಿಜೆದೇಕನಿಗೆ ದಶಾಂಶ, ಅಂದರೆ ದಶಮ ಭಾಗವನ್ನು ಕೊಟ್ಟನು. ಯಾಕಂದರೆ ಈ ಮೆಲ್ಕಿಜೆದೇಕನು ತನಗಿಂತಲೂ ದೊಡ್ಡವನು, ಅವನು ಪರಾತ್ಪರನಾದ ದೇವರ ಯಾಜಕನೂ ಆಗಿರುವನು ಎಂದು ಅಬ್ರಹಾಮನು ಗ್ರಹಿಸಿಕೊಂಡನು. ಹೌದು, ಯೇಸು ಕ್ರಿಸ್ತನು ಪರಿಪೂರ್ಣನಾದ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನದಲ್ಲಿ ನಾವು ಮುಂದುವರೆದು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಲೇವಿಯ ಕುಲದವರಲ್ಲಿ ಯಾಜಕೋದ್ಯೋಗವನ್ನು ಹೊಂದುವವರು ಜನರಿಂದ, ಅಂದರೆ ಅಬ್ರಹಾಮನ ವಂಶಸ್ಥರಾಗಿರುವ ತಮ್ಮ ಸಹೋದರರಿಂದಲೇ ದಶಮ ಭಾಗಗಳನ್ನು ತೆಗೆದುಕೊಳ್ಳುವುದಕ್ಕೆ ಧರ್ಮಶಾಸ್ತ್ರದಲ್ಲಿ ಅಪ್ಪಣೆ ಉಂಟು ಎಂಬುದಾಗಿ. ಪ್ರಿಯ ದೇವಜನರೇ, ಲೇವಿಯ ಕುಲದವರು ಅಬ್ರಹಾಮನ ವಂಶದವರೇ ಆಗಿದ್ದರು. ಅವರಿಗೆ ದಶಮ ಭಾಗಗಳನ್ನು ಕೊಡುತ್ತಿದ್ದ ಜನರೂ ಸಹ ಅಬ್ರಹಾಮನ ವಂಶದವರೇ ಆಗಿದ್ದರು. ಹೀಗಿರುವಾಗಲೂ ಬೇರೆ ಎಲ್ಲ ಕುಲದ ಜನರು ತಮ್ಮ ದಶಮ ಭಾಗಗಳನ್ನು ಲೇವಿಯ ಕುಲದವರಿಗೆ ಕೊಡಬೇಕೆಂಬುದು ದೇವರ ಅಪ್ಪಣೆಯಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 6ನೇ ವಚನವನ್ನು ಓದುವಾಗ, ಆದರೆ ಅವರ ವಂಶಾವಳಿಗೆ ಸೇರದೇ ಇರುವ ಮೆಲ್ಕಿಜೆದೇಕನು ಅಬ್ರಹಾಮನಿಂದಲೇ ದಶಮ ಭಾಗಗಳನ್ನು ತಕ್ಕೊಂಡದ್ದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾಗಿ ಅವನಿಗೆ ಆಶೀರ್ವಾದ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನು ಮೆಲ್ಕಿಜೆದೇಕನಿಗಿಂತಲೂ ಶ್ರೇಷ್ಠನಾಗಿರುವನು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಆದರೆ ಅವನು ಹಾಗಿರಲಿಲ್ಲ. ನೋಡಿರಿ, ಮೆಲ್ಕಿಜೆದೇಕನು ಎಲ್ಲಿಂದಲೋ ಬಂದವನು. ಅವನಿಗೆ
ವಂಶಾವಳಿಯೂ ಇರಲಿಲ್ಲ. ಆದರೆ ಅವನಿಗೆ ದೇವರ ಕುರಿತು ಮಾಹಿತಿ ಎಲ್ಲಿಂದ ದೊರಕಿತು ಎಂಬುದು ನಮಗೆ ತಿಳಿದಿರುವುದಿಲ್ಲ, ಹಾಗೂ ಅವನ ಹಿನ್ನೆಲೆಯನ್ನೂ ಸಹ ನಾವು ತಿಳಿದಿರುವುದಿಲ್ಲ. ನೋಡಿರಿ, ಯಾರಾದರೂ ಒಂದು ವೇಳೆ ಅವನ ಬಗ್ಗೆ ಹೆಚ್ಚಿನದನ್ನು ಹೇಳಲು ಪ್ರಯತ್ನಿಸುವುದಾದರೆ ಅವರು ಕೇವಲ ಊಹಿಸುತ್ತಿರುವರು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು. ಹಾಗೆಯೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಕುರಿತು ವಿವರಿಸಲಾಗದ ಅನೇಕ ಸಂಗತಿಗಳು ಇರುತ್ತವೆ. ಯಾಕೆಂದರೆ ಆತನು ದೇವರಾಗಿದ್ದಾನೆ. ಆತನು ಇಂದು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳುವುದು ಬಹಳ ಅವಶ್ಯವಾಗಿರುತ್ತದೆ. ಮುಂದುವರಿದು ನಾವು 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅಬ್ರಹಾಮನು ತನಗಿಂತಲೂ ಶ್ರೇಷ್ಠನಾಗಿದ್ದ ಮೆಲ್ಕಿಜೆದೇಕನಿಂದ ಆಶೀರ್ವದಿಸಲ್ಪಟ್ಟನು. ಅದೇ ರೀತಿ ನಾವೂ ಸಹ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮುಂದೆ ಬಾಗಿ ಆತನನ್ನು ಆರಾಧಿಸುವಾಗ ಆತನ ಶ್ರೇಷ್ಠತೆಯನ್ನು ಗುರುತಿಸುವವರಾಗಿರುತ್ತೇವೆ. ನಾವು ಮುಂದುವರಿದು ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ಲೇವಿಯರ ಕ್ರಮವನ್ನು ನೋಡಿದರೆ ಸಾಯತಕ್ಕ ಮನುಷ್ಯರು ದಶಮಭಾಗಗಳನ್ನು ತಕ್ಕೊಳ್ಳುತ್ತಾರೆ, ಆದರೆ ಮೆಲ್ಕಿಜೆದೇಕನ ಕ್ರಮವನ್ನು ನೋಡಿದರೆ ಜೀವಿಸುತ್ತಿದ್ದಾನೆಂದು ಸಾಕ್ಷಿ ಹೊಂದಿರುವವನು ತಕ್ಕೊಳ್ಳುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಸಾಯತಕ್ಕ ಮನುಷ್ಯರು ಎನ್ನುವಂಥದ್ದು ಲೇವಿಯ ಕ್ರಮದ ಯಾಜಕರ ಕುರಿತು ಹೇಳುತ್ತದೆ. ಆದರೆ ಮೆಲ್ಕಿಜೆದೇಕನ ಕ್ರಮವನ್ನು ನೋಡುವುದಾದರೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಸದಾ ಜೀವಿಸುವವನಾಗಿದ್ದಾನೆ. ನಾವು ನಮ್ಮನ್ನೇ ಆತನಿಗೆ ಸಮರ್ಪಿಸಬಹುದು ಮತ್ತು ಆತನು ನಮ್ಮನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ನೋಡಿರಿ, ನಮ್ಮನ್ನು ನಾವು ಆತನಿಗೆ ಸಮರ್ಪಿಸಿಕೊಳ್ಳುವಾಗ ಆತನಿಗೆ ಹೆಚ್ಚಿನದೇನೂ ಸಿಕ್ಕುವುದಿಲ್ಲ. ಹೀಗಿರುವಾಗಲೂ ಆತನು ನಮ್ಮನ್ನು ಬಹು ಪ್ರೀತಿಯಿಂದ ಸ್ವೀಕರಿಸಿಕೊಳ್ಳುತ್ತಾನೆ. ದೇವರಿಗೆ ಮಹಿಮೆಯುಂಟಾಗಲಿ. ಬನ್ನಿರಿ, ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 9 ಹಾಗೂ 10ನೇ ವಚನಗಳನ್ನು ಓದಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ ಈ ವಚನಗಳನ್ನು ಗಮನಿಸಿರಿ. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯೂ ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು. ಹೇಗೆಂದರೆ ಮೆಲ್ಕಿಜೆದೇಕನು ಲೇವಿಯ ಮೂಲಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನೊಳಗೆ ಇದ್ದನೋ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯೂ ಕೂಡ ಅಬ್ರಹಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು ಎಂಬುದನ್ನು ನಾವು ಗಮನಿಸುವಾಗ, ಅಬ್ರಹಾಮನು ಮೆಲ್ಕಿಜೆದೇಕನಿಗೆ ದಶಮ ಭಾಗಗಳನ್ನು ಕೊಡುತ್ತಿದ್ದಾಗ ಲೇವಿಯೂ ಕೂಡ ಅಬ್ರಹಾಮನ ಒಳಗಡೆಯಲ್ಲಿದ್ದನು ಮತ್ತು ಅದರಿಂದಾಗಿ ಲೇವಿಯೂ ಸಹ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತು. ನೋಡಿರಿ, ಮುಂದೊಂದು ದಿನ ಅಬ್ರಹಾಮನ ವಂಶಸ್ಥರೇ ಆದ ಇತರ ಕುಲಗಳ ಜನರಿಂದ, ಅಂದರೆ ತನ್ನ ಸಹೋದರರಿಂದ ದಶಮ ಭಾಗಗಳನ್ನು ತೆಗೆದುಕೊಳ್ಳಲಿರುವ ಲೇವಿಯು ಈಗ ತನ್ನ ಮೂಲ ಪಿತೃವಾದ ಅಬ್ರಹಾಮನ ಮೂಲಕ ಮೆಲ್ಕಿಜೆದೇಕನಿಗೆ ದಶಮ ಭಾಗಗಳನ್ನು ನೀಡಿದಂತಾಯಿತು. ಇದರಿಂದ ಮೆಲ್ಕಿಜೆದೇಕನು ಆರೋನ ಹಾಗೂ ಅವನ ಕುಟುಂಬಕ್ಕಿಂತ ಹೆಚ್ಚಿನವನಾದನು ಎಂಬುದನ್ನು ನಾವು ನೋಡಬಹುದು. ಹಾಗೆಯೇ ಪ್ರಿಯರೇ, ಆದಿಯಲ್ಲಿ ಆದಾಮನು ಪಾಪ ಮಾಡಿದಾಗ ಅವನಲ್ಲಿದ್ದ ನಾನೂ ಸಹ ಪಾಪ ಮಾಡಿದೆನು. ನೋಡಿರಿ, ಆದಾಮನಲ್ಲಿ ನಾವೆಲ್ಲರೂ ಕೂಡ ಸತ್ಯವು. ಆದರೆ ಇಂದು ನಾವು ಯೇಸುಕ್ರಿಸ್ತನಲ್ಲಿ ಇರುವ ಕಾರಣ ಪರಿಪೂರ್ಣರಾಗಿದ್ದೇವೆ. ಈ ಸಂಗತಿಯನ್ನು ನಾವು ಬಹು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಹೌದು ಪ್ರಿಯರೇ, ನಾವು ನಮ್ಮ ಶ್ರೇಷ್ಠ ಮಹಾಯಾಜಕನಾದ ಯೇಸುಕ್ರಿಸ್ತನಲ್ಲಿ ಸ್ವೀಕರಿಸಲ್ಪಟ್ಟವರಾಗಿದ್ದೇವೆ. ಇದು ಸರಳವಾದ ಭಾಷೆಯಲ್ಲಿ ಉಲ್ಲೇಖಿಸಲ್ಪಟ್ಟಿರುವ ಸತ್ಯವೇದದ ಬಹು ಪ್ರಾಮುಖ್ಯವಾದಂಥ ಮತ್ತು ಶ್ರೇಷ್ಠವಾದಂಥ ಸತ್ಯಾಂಶವಾಗಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಆತನಲ್ಲಿಯೇ ಮಾತ್ರ ನಮಗೆ ನಿತ್ಯ ಜೀವವುಂಟು. ನಮ್ಮನ್ನು ನಾವು ಆತನಿಗೆ ಹೃದಯಪೂರ್ವಕವಾಗಿ ಸಮರ್ಪಿಸಿಕೊಳ್ಳುವುದಾದರೆ ಆತನು ನಮ್ಮನ್ನು ಪ್ರೀತಿಯಿಂದ ಅಂಗೀಕರಿಸಿಕೊಳ್ಳುತ್ತಾನೆ. ಹಾಗಾದರೆ ಪ್ರಿಯರೇ,
ಈ ಶ್ರೇಷ್ಠ ಮಹಾಯಾಜಕನಾಗಿರುವ ಯೇಸು ಕ್ರಿಸ್ತನನ್ನು ನೀವು ನಿಮ್ಮ ಹೃದಯದಲ್ಲಿ ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೀರೋ? ದಯಮಾಡಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಅಂಗೀಕರಿಸಿಕೊಂಡಿದ್ದರೆ ದೇವರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ಪ್ರಿಯರೇ, ನೀವು ಇನ್ನೂ ಆತನನ್ನು ಅಂಗೀಕರಿಸಿಕೊಳ್ಳದಿದ್ದರೆ, ನೋಡಿರಿ, ದೇವರು ಮತ್ತೊಂದು ಅವಕಾಶವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆದ್ದರಿಂದ ದೇವರ ಈ ಮಹಾಕೃಪೆಯನ್ನು ಅಲಕ್ಷ್ಯ ಮಾಡದೆ ಆತನ ಮೂಲಕ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನಿಂದ ಸಮಯೋಚಿತವಾದಂಥ ಸಹಾಯವು ದೊರೆಯುವಂತೆಯೂ ಧೈರ್ಯದಿಂದ ಆತನ ಕೃಪಾಸನದ ಮುಂದೆ ಅಡ್ಡಬಿದ್ದು ನಿಮ್ಮ ಹೃದಯದಲ್ಲಿ ಆತನನ್ನು ನಂಬಿಕೆಯಿಂದ ಅಂಗೀಕರಿಸಿರಿ ಮತ್ತು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯದ ಮೊದಲಿನ 10 ವಚನಗಳ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನು ನಿರಂತರವಾದ ಯಾಜಕನು, ಆತನು ಮೆಲ್ಕಿಜೇದೇಕನ ತರಹದ ಮಹಾಯಾಜಕನು ಎಂಬುದರ ಕುರಿತು ತಿಳಿದುಕೊಂಡಿರುತ್ತೇವೆ. ಯೇಸು ಕ್ರಿಸ್ತನ ಯಾಜಕತ್ವದ ದಿನಗಳಲ್ಲಿ ಜೀವಿಸುತ್ತಿರುವಂಥ ನಾವು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ. ಯಾಕೆಂದರೆ ನಮ್ಮನ್ನು ರಕ್ಷಿಸಲು ತನ್ನ ಅತ್ಯಮೂಲ್ಯವಾದ ರಕ್ತವನ್ನು ಸುರಿಸಿ ಯೇಸು ಕ್ರಿಸ್ತನು ನಾವು ರಕ್ಷಣೆಯಿಂದ ಬಿದ್ದು ಹೋಗಬಾರದೆಂದು ಈಗಲೂ ತಂದೆಯ ಬಲಗಡೆಯಲ್ಲಿ ನಮಗೋಸ್ಕರ ಯಾಜಕನಾಗಿ ವಿಜ್ಞಾಪಿಸುತ್ತಾ ಇದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಮುಂದಿನ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಬರುವಾಗ ದಯಮಾಡಿ ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿ ಬರಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನಮಗೋಸ್ಕರ ನೀನು ನಿನ್ನನ್ನು ಸಮರ್ಪಿಸಿಕೊಂಡಿ. ಆ ಮೂಲಕವಾಗಿ ನಾವು ನಿನ್ನವರಾಗುವುದಕ್ಕೆ ಸಹಾಯ ಮಾಡಿದ್ದಿ. ನಿನಗೆ ಸ್ತೋತ್ರವಾಗಲಿ. ನಿನ್ನ ವಾಕ್ಯವನ್ನು ತಿಳಿದು ವಾಕ್ಯದ ಪ್ರಕಾರ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ಕೃಪಾಸ್ಥಾನದ ಬಳಿಗೆ ಧೈರ್ಯದಿಂದ ಬರುವಂತೆ ನಮಗೆ ಕೃಪೆ ಕೊಡು. ಯಾರ್ಯಾರು ಯಥಾರ್ಥವಾಗಿ ಬೇಡುತ್ತಾ ಇದ್ದಾರೋ ಅಂಥವರನ್ನು ಆಶೀರ್ವದಿಸಿ ನಡೆಸು ಸ್ವಾಮಿ. ಇನ್ನೂ ನಿನ್ನದು ದೂರವಾಗಿದ್ದಾರೋ ಅವರು ನಿನ್ನ ಬಳಿಗೆ ಎಳೆದು ತರಬೇಕಾಗಿ ಬೇಡುತ್ತೇವೆ. ನಮ್ಮ ಜೀವಿತದಲ್ಲಿ ನೀನು ಯಜಮಾನನು, ನಾಯಕನು ಆಗಿದ್ದುಕೊಂಡು ನಾವು ನಿನ್ನ ಪ್ರಜೆಗಳಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಕಾರ್ಯಕ್ರಮವು ನಿಮಗೆ ಹೊಸ ನಿರೀಕ್ಷೆಯನ್ನು ಹುಟ್ಟಿಸಿದೆ ಎಂದು ನಾವು ಬಲ್ಲೆವು. ಹಾಗಾದರೆ ಬನ್ನಿ, ಈಗಲೇ ನಾವು ನೀಡುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಟ್ಟು ಇತರರು ನಿತ್ಯ ಜೀವದ ನಿರೀಕ್ಷೆಗೆ ಬರುವಂತಾಗಲು ಪ್ರಯತ್ನಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ನಾವು ಭೇಟಿಯಾಗೋಣ. ದೇವರ ದಯೆಯು ಸದಾ ನಿಮ್ಮೆಲ್ಲರೊಂದಿಗಿರಲಿ.